ಬಾಗಲಕೋಟೆ ಜಿಲ್ಲಾಡಳಿತದಿಂದ ಅಣುಕು ಪ್ರದರ್ಶನದಲ್ಲಿ ಪಾಲ್ಗೊಂಡ ವಿವಿಧ ಇಲಾಖೆಯ ಅಧಿಕಾರಿಗಳು. ಸ್ಫೋಟಗೊಂಡ ಡಮ್ಮಿ ಬಾಂಬ್ ಕುತೂಹಲದಿಂದ ವೀಕ್ಷಿಸಿದ ಅಧಿಕಾರಿ ಸಿಬ್ಬಂದಿಗಳು. ಜಿಲ್ಲಾಡಳಿತ ಭವನದಲ್ಲಿ ಮಾಕ್ ಡ್ರಿಲ್, ಮೊಳಗಿದ ಸೈರನ್. ಹೌದು, ಬಾಗಲಕೋಟೆ ಯುದ್ಧದಂತಹ ಸನ್ನಿವೇಶ ಹಾಗೂ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸೋಮವಾರ ನಾಗರಿಕ ಸುರಕ್ಷಾ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು. ಜಿಲ್ಲಾಡಳಿತ ಭವನದಲ್ಲಿ ಬೆಳಗ್ಗೆ 9 ಗಂಟೆಗೆ ವಿವಿಧೆಡೆ ಸ್ಫೋಟಗೊಂಡಂತಹ ಡಮ್ಮಿ ಬುಲೆಟ್ಗಳ ಸದ್ದು ಕೇಳಿದ ತಕ್ಷಣ ಆಡಳಿತ ಭವನದಲ್ಲಿರುವಂತಹ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಗಾಬರಿಗೊಂಡು ಓಡುತ್ತಿರುವುದು. ಉಗ್ರಗಾಮಿಗಳು ಆಡಳಿತ ಭವನ ಪ್ರವೇಶ ಮಾಡಿರುವ ಮಾಹಿತಿಯನ್ನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂದೇಶ ರವಾನೆಯಾಯಿತು. ಈ ವೇಳೆಗಾಗಲೇ ಬಾಂಬ್ ಸ್ಫೋಟಗೊಂಡು ಹಲವು ವ್ಯಕ್ತಿಗಳು ಮೃತಪಟ್ಟಿರುವ ಸನ್ನಿವೇಶ ಉಂಟು ಮಾಡಲಾಯಿತು. ಈ ವೇಳೆ ರಕ್ಷಣಾ ಕಾರ್ಯ ವಿಳಂಬವಿಲ್ಲದೆ ನಡೆಯಿತು. ಕಾರ್ಯಾಚರಣೆಗೆ ಪೊಲೀಸ್, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, ಸಂಚಾರಿ ಪೊಲೀಸ್, ಎನ್ಸಿಸಿ ಕಮಾಂಡ್ ತಂಡ ಧಾವಿಸಿ ರಕ್ಷಣಾ ಕಾರ್ಯ ಆರಂಭಿಸಿದರು. ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಗಾಯಾಳುಗಳನ್ನು ರಕ್ಷಣೆ ಮಾಡಿದರು. ಆಡಳಿತ ಭವನದಲ್ಲಿ ರಕ್ಷಣೆ ತಂಡ ಸುತ್ತುವರೆದಿರುವಂತಹ ಸನ್ನಿವೇಶವನ್ನು ನೋಡಬಹುದು. ಭವನದಲ್ಲಿ ಅಡಗಿರುವಂತಹ ಉಗ್ರರನ್ನು ಸದೆಬಡಿದು ಜನರನ್ನು ರಕ್ಷಿಸುವಂತಹ ಅಣುಕು ಪ್ರಾತ್ಯಕ್ಷಿಕೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ತುರ್ತು ಪರಿಸ್ಥಿತಿಯಲ್ಲಿ ಸೈರನ್ಗಳು ಮೊಳಗಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಸೈರನ್ ಮೊಳಗಿಸಿದಾಗ ನಾಗರಿಕರು ಹೇಗೆ ಪ್ರತಿಕ್ರಿಯಿಸಬೇಕು, ಬಾಂಬ್ ಸ್ಫೋಟವಾದರೆ ಏನು ಮಾಡಬೇಕು, ಅವಶೇಷಗಳಡಿ ಸಿಲುಕಿರುವವರನ್ನು ಹೇಗೆ ರಕ್ಷಿಸಬೇಕು, ವೈದ್ಯಕೀಯ ತುರ್ತು ಸೇವೆಗಳನ್ನು ಒದಗಿಸುವುದು ಹೇಗೆ ಎಂಬುದನ್ನು ಅಣುಕು ಪ್ರದರ್ಶನದ ಮೂಲಕ ತಿಳಿಸಿಕೊಡಲಾಯಿತು. ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಇಂತಹದ್ದೊಂದು ಅಣುಕು ಪ್ರದರ್ಶನ ನಡೆದ ಹಿನ್ನೆಲೆಯಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಆಡಳಿತ ಭವನದಲ್ಲಿರುವಂತಹ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದು ಹೋಗುವಂತಹ ದೃಶ್ಯ, ನಂತರ ಅಲ್ಲಿನ ಕಾರ್ಯಾಚರಣೆ ಸನ್ನಿವೇಶಗಳನ್ನು ಕುತೂಹಲದಿಂದ ವೀಕ್ಷಣೆ ಮಾಡಿದರು. ಅಣುಕು ಪ್ರದರ್ಶನದಲ್ಲಿ ಪೊಲೀಸ್, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನಗಳ ತಂಡ, ಸಂಚಾರಿ ಪೊಲೀಸ್, ಎನ್ಸಿಸಿ ಕಮಾಂಡರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿ 300ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಈ ವೇಳೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೋಹನ್ ಸಿನ್, ಜಿಲ್ಲಾಧಿಕಾರಿ ಜಾನಕಿ ಕೆಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರಸನ್ನ ದೇಸಾಯಿ, ಮಹಂತೇಶ್ವರ ಜಿದ್ದಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ದೇಶದಾದ್ಯಂತ ಯುದ್ಧಂತಹ ಭೀತಿ ಹಿನ್ನೆಲೆಯಲ್ಲಿ ನಾಗರಿಕರ ರಕ್ಷಣೆಗೆ ಜಿಲ್ಲಾಡಳಿತ ರಕ್ಷಣೆ ಕಾರ್ಯಾಚರಣೆ ಬೇಕಾಗುವಂತಹ ಸಾಮಗ್ರಿ, ಮೂಲಭೂತ ಸೌಲಭ್ಯ, ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳನ್ನು ಹೇಗೆ ಸಿದ್ಧತೆ ಮಾಡಿಕೊಂಡಿದೆ ಎಂಬುದರ ಬಗ್ಗೆ ಪರಿಸ್ಥಿತಿ ಅವಲೋಕನ ಮಾಡಲು ಇಂತಹದ್ದೊಂದು ಅಣುಕು ಪ್ರದರ್ಶನ ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಗಳು ಜಿಲ್ಲಾಡಳಿತ ಭವನದ ಮೇಲೆ 3 ಹಂತದಲ್ಲಿ ವಶಕ್ಕೆ ತೆಗೆದುಕೊಂಡಿರುವ ಸನ್ನಿವೇಶವನ್ನು ಸೃಷ್ಟಿಸಿ ಕಾರ್ಯಾಚರಣೆ ಮಾಡುವಲ್ಲಿ ಇಲಾಖೆಗಳು ಸೇರಿದಂತೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಎಂಬುದನ್ನು ಅಣುಕು ಪ್ರದರ್ಶಕಿಯ ಮೂಲಕ ತೋರಿಸಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿಗಳಂತಹ ಜಾನಕಿ ಕೆಎಂ ಅವರು ತಿಳಿಸಿದರು. ಒಳಗಡೆ ಇಂಟರ್ವೆನ್ಷನ್ ಮಾಡ್ತಾರೆ. ಯಾರು ಇಂಜೂರ್ಡ್ ಇರ್ತಾರೆ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಯಾರು ಒಳಗಡೆ 3 ಜನ ಆರ್ಮ್ಡ್ ಒಳಗಡೆ ಹೋಗಿದ್ದರು, ಅವ್ರನ್ನ ಇಬ್ಬರನ್ನ ಗನ್ ಡೌನ್ ಮಾಡಲಾಗಿದೆ ಮತ್ತು ಒಬ್ಬನ್ನ ನಾವು ಲೈವ್ ಜೀವಂತವಾಗಿ ಸೆಕ್ಯೂರ್ ಮಾಡಿ ಮುಂದಿನ ವಿಚಾರಣೆನ ಮಾಡ್ತಕ್ಕಂಥದ್ದಿತ್ತು. ಇವತ್ತು ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ಶಾರ್ಟ್ ಫಾಲ್ಸು ಅಂದರೆ ನಮಗಿದು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು ಜಿಲ್ಲಾಡಳಿತ ವತಿಯಿಂದ. ಏನೇನು ನಾವು ತಪ್ಪುಗಳನ್ನು ಸರಿಪಡಿಸ್ಬೇಕೆಂಬುದ್ರ ಬಗ್ಗೆ ನಾವು ಇವತ್ತು ಡೀಪ್ ರಿವ್ಯೂ ಮಾಡ್ತಕ್ಕಂಥದ್ದು. ಸೊ ಮುಂದಿನ ದಿನದಲ್ಲಿ ನಾವು ಇದರಲ್ಲಿ ಸಾರ್ವಜನಿಕರನ್ನ ಸ್ವಲ್ಪ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು ಮಾಡೋಣ. ಇನ್ನು 2 ದಿವಸದಲ್ಲಿ ನಾವು ಬದಾಮಿಯಲ್ಲಿ ಅಥವಾ ಆಲ್ಮಟ್ಟಿಯಲ್ಲಿ ಮಾಡ್ತಕ್ಕಂಥದ್ದಾದರೆ ಬದಾಮಿಯಲ್ಲಿ ಏನು ಮಾಡ್ತೀವಿ ಅಲ್ಲಿ ಕೂಡ ಸಾರ್ವಜನಿಕರನ್ನ ಇದರಲ್ಲಿ ನಾವು ಪಾಲ್ಗೊಳ್ಳ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ.
ಮತ್ತು ಸಾರ್ವಜನಿಕರಿಗೆ ಈ ಥರ ಘಟನೆ ಆದಾಗ ಅವ್ರದ್ದು ಏನು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತು ಅವರು ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮದು ಕಾರ್ಯಾಚರಣೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಅವರಿಗೆ ಏನು ತಾವು ಸಹಕಾರ ಮಾಡ್ತಕ್ಕಂಥದ್ದು. ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಆ್ಯಂಬುಲೆನ್ಸು ಇಂಜೂರ್ಡು ಎಲ್ಲಿ ಬರ್ತಕ್ಕಂಥದ್ದು ಇರುತ್ತೆ, ಸ್ವಲ್ಪ ಅವರು ಕೂಡ ಇಲ್ಲಿ ಯಾರು ಕಮಾಂಡ್ ಸೆಂಟ್ರಲ್ಲಿ ಆಫೀಸರ್ಸ್ ಇರ್ತಾರೆ, ಸೊ ವಿತ್ ವಾಕಿ ಟಾಕಿ ನೆಕ್ಸ್ಟ್ ಟೈಮಿಂದ ಅವರಿಗೆ ವಾಕಿ ಟಾಕಿ ಆಪ್ರೇಟ್ ಮಾಡ್ತಕ್ಕಂಥದ್ದು ಗೊತ್ತಾಗಿರಬೇಕು. ಮತ್ತು ಅವರು ಕೂಡ ಹೆಚ್ಚಿಂದು ಆ್ಯಂಬುಲೆನ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಇಲ್ಲಿ ಫಸ್ಟ್ ಏಡ್ ಇಮಿಡಿಯೇಟ್ಲಾಗಿ ಫಸ್ಟ್ ಏಡು ಕೊಡ್ತಕ್ಕಂಥದ್ದು ಒಂದು ಇದು ಮಾಡ್ತಕ್ಕಂಥದ್ದು. ಎರಡನೇದು ನಾವು ನೋಡಿದ್ದೀವಿ, ಹೆಚ್ಚಿಂದು ಒಳಗಡೆ ಇರ್ತಕ್ಕಂಥವ್ರು ಆಫೀಸರ್ಸು ತಾವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಕೂಡ ಭಾಳಷ್ಟು ಜನ ವೀಡಿಯೋ ಮಾಡ್ಕೊತಕ್ಕಂಥದ್ದು ಮಾಡ್ತಾಯಿದ್ರಿ. ಬಟ್ ಆ ಥರದ್ದೆಲ್ಲ ತಪ್ಪು. ಸೊ ಆ ಥರ ನಮ್ಮದು ಮನೋವೃತ್ತಿ ಇರಬಾರ್ದು. ದಯವಿಟ್ಟಾಗಿ ಸೀರಿಯಸ್ನೆಸ್ ಇರ್ಬೇಕು. ನಾವು ಯಾಜಿಪ್ ನಾವು ರಿಯಲಾಗಿ ಆಗೈತೆ ಎಂಬುದರ ದೃಷ್ಟಿಯಿಂದ ನಾವು ಅದನ್ನೆಲ್ಲ ಕೆಲಸ ಮಾಡಬೇಕಾಗುತ್ತಾ. ಯಾರೂ ಕೂಡ ಇದರಲ್ಲಿ ವೀಡಿಯೋ ಮಾಡ್ತಕ್ಕಂಥದ್ದಾಗಲಿ ಮೊಬೈಲಲ್ಲಿ ಫೋಟೋ ತೆಗಿತಕ್ಕಂಥದ್ದು ದಯವಿಟ್ಟು ಮಾಡ್ತಕ್ಕಂಥದ್ದಲ್ಲ. ಮತ್ತು ಏನು ಔಟರ್ ಕಾರ್ಡನಲ್ಲಿ ಇರ್ತಕ್ಕಂಥವ್ರು ರಿಯಲ್ ಆದ ಘಟನೆ ಸಮಯದಲ್ಲಿ ಹೊರಗಡೆ ಜನರು ನಿಂತರನ್ನ ನೇರವಾಗಿ ನಿಲ್ತಾ ರೀತಿಯಿಂದ ಮಾಡ್ತಕ್ಕಂಥದ್ದಲ್ಲ. ಸೊ ಗ್ರೌಂಡ್ ಲೆವೆಲ್ಗೆ ಇರ್ತಕ್ಕಂಥದ್ದಾಗಲಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ಪ್ರದೇಶದಿಂದನೂ ಅವ್ರನ್ನ ದೂರದಿಂದ ಎವಾಕ್ಯುಯೇಟ್ ಮಾಡ್ತಕ್ಕಂಥದ್ದು ಆಗಬೇಕು. ನೆಕ್ಸ್ಟ್ ಟೈಮ್ ನಾವೇನು ಬಾದಾಮಿಯಲ್ಲಿ ಮಾಡ್ತೀವಿ, ದಯವಿಟ್ಟು ಸೀರಿಯಸ್ನೆಸ್ಸಿಂದ ಇರಬೇಕು. ಎಲ್ಲರೂ ಕೂಡ ಯಾರೂ ಕೂಡ ಮೊಬೈಲಲ್ಲಿ ಇರ್ತಕ್ಕಂಥದ್ದು ಮತ್ತು ವೀಡಿಯೋ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ಮತ್ತು ನಿಮಗೇನು ನಾವು ಮುಂಚೆನೇ ಬ್ರೀಫಿಂಗ್ ಮಾಡಿ ತಮ್ಮ ಕೆಲಸಗಳನ್ನು ಹೇಳಿದ್ವಿ, ಸೊ ಅದನ್ನು ದಯವಿಟ್ಟು ಮಾಡ್ತಕ್ಕಂಥದ್ದು ಆಗಬೇಕು. ನಮ್ಮದೇನು ಫೈರ್ ಸರ್ವಿಸ್